ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಶಿಲುಬೆಯ ಧ್ಯಾನ ಮಾಡುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಇಬ್ರಿಯ 9ನೇ ಅಧ್ಯಾಯ 22ನೇ ವಚನ. ಇಬ್ರಿಯ 9:22. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಈ ವಾಕ್ಯವನ್ನು ಗ್ರಹಿಸುವುದಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ಈ ಒಂದು ವಿಶೇಷ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಮಗಿಲ್ಲಿ ಗೋಚರವಾಗುವಂಥ ಸಂಗತಿ, ಧರ್ಮಶಾಸ್ತ್ರದ ಪ್ರಕಾರ, ಹಳೆ ಒಡಂಬಡಿಕೆಯ ಪ್ರಕಾರ ಅಲ್ಲಿ ಹೀಗೆ ಬರುತ್ತದೆ, ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ಇಲ್ಲಿ ಈ ವಾಕ್ಯವನ್ನು ಓದುವಾಗ ರಕ್ತ ಎನ್ನುವಂಥ ಈ ಪದವನ್ನು 2 ಸಾರಿ ಬಳಸಲಾಗಿದೆ. 2 ಸಾರಿಯೂ ರಕ್ತದಿಂದ ಆಗುವಂಥ ಶುದ್ಧೀಕರಣವನ್ನೇ ಒಮ್ಮೆ ನೇರವಾಗಿಯೂ ಮತ್ತೊಂದನ್ನು ಪರೋಕ್ಷವಾಗಿ ಎಂಬುದಾಗಿ ಹೇಳ್ಬೋದು. ಅಲ್ಲಿ ನಾವು ಅದನ್ನು ಓದ್ತೇವೆ. ಎರಡು ಬಾರಿ ಅದನ್ನು ತಿಳಿಸುವಾಗ ಶುದ್ಧೀಕರಣದ ಕುರಿತಾಗಿ ಮಾತನಾಡ್ತದೆ. ಹಾಗಾದರೆ ರಕ್ತದಿಂದ ಶುದ್ಧೀಕರಣ, ಇಲ್ಲಿ ಯಾಕೆ ರಕ್ತದ ಕುರಿತಾಗಿ ಪ್ರಸ್ತಾಪವಿದೆ? ದೇವರು ಯಾಕೆ ರಕ್ತದಿಂದಲೇ ಶುದ್ಧೀಕರಿಸಬೇಕಂತ ಹೇಳ್ತಾನೆ? ಈ ಒಂದು ಪ್ರಶ್ನೆ ಬರಲಿಕ್ಕೆ ಸಾಧ್ಯ. ಇಲ್ಲಿ ಪ್ರೋಕ್ಷಿತವಾಗಿರುವಂಥ ರಕ್ತ ಅಂದರೆ 22ನೇ ವಚನದ ಮೊದಲ ಭಾಗದಲ್ಲಿ ರಕ್ತದ ಕುರಿತಾಗಿ ಹೇಳುವಾಗ ಇದು ಸ್ವಾಭಾವಿಕ ರಕ್ತವನ್ನು ಬಳಸುವ ಒಂದು ಕಾರ್ಯವನ್ನು ಇಲ್ಲಿ ತಿಳಿಸ್ತಾ ಇದೆ. ಹಾಗಾದರೆ ರಕ್ತಕ್ಕೆ ದೇವರ ವಾಕ್ಯ ಕೊಡುವಂಥ ಮಹತ್ವವೇನು? ಒಂದು ಪ್ರಾಮುಖ್ಯವಾದ ಒಂದು ವಚನವನ್ನು ಓದಿಕೊಳ್ಳೋಣ. ಯಾಜಕಕಾಂಡ 17:11 ವಾಕ್ಯ ಹೀಗೆ ಹೇಳ್ತದೆ, ಯಾಕಂದರೆ ಪ್ರತಿದೇಹಿಗೂ ರಕ್ತವೇ ಪ್ರಾಣಾಧಾರ. ಅಂಥ ರಕ್ತವನ್ನು ನೀವು ಯಜ್ಞವೇದಿಗೆ ಎರಚಿ ನಿಮಗೋಸ್ಕರ ದೋಷ ಪರಿಹಾರ ಮಾಡಿಕೊಳ್ಳಬೇಕೆಂದು ನಿಮಗೆ ಅನುಗ್ರಹ ಮಾಡಿದ್ದೇನೆ. ರಕ್ತವು ಪ್ರಾಣಾಧಾರವಾಗಿರುವ ಕಾರಣ ಅದರಿಂದ ದೋಷ ಪರಿಹಾರವಾಗುತ್ತದಷ್ಟೇ. ಸ್ಪಷ್ಟವಾಗಿದೆ, ರಕ್ತವು ಪ್ರಾಣಾಧಾರವಾಗಿರುವ ಕಾರಣ ಅದರಿಂದ ದೋಷ ಪರಿಹಾರವಾಗುತ್ತದಷ್ಟೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ಇಲ್ಲಿ ಗಮನಿಸೋಣ, ಪ್ರಾಣಾಧಾರ ಎಂಬುದಾಗಿ ಹೇಳುವಾಗ ಜೀವವನ್ನ ಅನುಭವಿಸುವಾಗ ಯಾರು ಅಸಹ್ಯ ಪಟ್ಟುಕೊಳ್ಳುವುದಿಲ್ಲ. ಆದರೆ ಇದಕ್ಕೆ ವಿರುದ್ಧವಾಗಿ ಮರಣದ ಕುರಿತಾಗಿ ಬರುವಾಗ ಸಾಧಾರಣ ಎಲ್ಲರೂ ಮರಣದ ವಿಷಯದಲ್ಲಿ ಅಸಹ್ಯ ಪಟ್ಟುಕೊಳ್ತಾರೆ, ಅದನ್ನು ಅಶುದ್ಧ ಎಂಬುದಾಗಿ ಭಾವಿಸ್ತಾರೆ. ಜೀವವನ್ನು ಯಾರೊಬ್ಬರು ಅಶುದ್ಧ ಎಂಬುದಾಗಿ ಹೇಳಲ್ಲ. ಜೀವವೆಂಬುದು ಶುದ್ಧ. ಮತ್ತೊಮ್ಮೆ ಹೇಳ್ತೇನೆ, ಜೀವವೆಂಬುದು ಅದು ಶುದ್ಧ, ಆದರೆ ಮರಣವೆಂಬುದು ಅಶುದ್ಧ. ಹಾಗಾದರೆ ಮನುಷ್ಯನೊಳಗೆ ಜೀವಕ್ಕೆ ಆಧಾರ, ಪ್ರಾಣಾಧಾರ ಅದು ರಕ್ತವಾಗಿರುವುದರಿಂದ ಹಾಗಾದರೆ ರಕ್ತವು ಶುದ್ಧವಾದದ್ದು. ಅದರ ನಿಮಿತ್ತವೇ ಇಲ್ಲಿ ವಾಕ್ಯ ಹೇಳ್ತದೆ, ಅದನ್ನು ಎರಚಿ ಅಥವಾ ಅದರ ಪ್ರೋಕ್ಷಣೆಯಿಂದ ನಾವು ದೋಷ ಪರಿಹಾರ ಮಾಡಿಕೊಳ್ಳಬೇಕೆಂಬ ಒಂದು ಅನುಗ್ರಹ ದೇವರಿಂದ ಉಂಟಾಗಿದೆ. ಹಾಗಾದರೆ ಅದನ್ನೇ ಉಲ್ಲೇಖಿಸಿ ಇಬ್ರಿಯ ಗ್ರಂಥಕರ್ತ ಬರೀತಿದ್ದಾನೆ, ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ಯಾವುದಾದ್ರೂ ಒಂದು ವಸ್ತು ಅದು ಪ್ರತಿಷ್ಠೆ ಹೊಂದಬೇಕಾದ್ರೆ ಜೀವಾಧಾರವಾಗಿರುವ ರಕ್ತವನ್ನು ಪ್ರೋಕ್ಷಿಸಿ ಈಗ ಅದು ಶುದ್ಧವಾಯಿತು ಎಂಬುದಾಗಿ ನಾವು ಅದನ್ನು ಕಾಣಬೇಕಾಗಿದೆ. ಅದನ್ನೇ ಇಲ್ಲಿ ತಿಳಿಸ್ತಿದ್ದಾನೆ. ಹಾಗಾದ್ರೆ 22ನೇ ವಚನದ ಮೊದಲನೇ ಭಾಗದಲ್ಲಿ ಸ್ವಾಭಾವಿಕ ರಕ್ತವನ್ನು ಬಳಸಿ ಅದರ ಪ್ರೋಕ್ಷಣೆಯಿಂದಲೇ ಅದು ಶುದ್ಧವಾಯಿತು ಎಂಬುದಾಗಿ ಹೇಳುವುದಾದರೆ, ನಂತರದ ವಚನಕ್ಕೆ ಬರೋಣ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಹಾಗಾದರೆ ಇಲ್ಲಿಯೂ ಸಹ ರಕ್ತವನ್ನು ಉಲ್ಲೇಖಿಸುವಾಗ ಪ್ರಾಣಾಧಾರವಾಗಿರುವ ರಕ್ತ, ಶುದ್ಧಪಡಿಸುವಂಥ ರಕ್ತ, ಶುದ್ಧವಾಗಿರುವ ರಕ್ತ, ದೋಷ ಪರಿಹಾರ ಮಾಡುವಂಥ ರಕ್ತದ ಕುರಿತಾಗಿ ಮತ್ತೆ ಮಾತನಾಡ್ತಿದ್ದಾನೆ. ಆದರೆ ಇಲ್ಲಿ ಈ ರಕ್ತವು ಇದು ಸ್ವಾಭಾವಿಕವಾದ ನೈಸರ್ಗಿಕ ರಕ್ತ ಅಲ್ಲ, ದೇವರು ಪರಲೋಕದಿಂದ ಕಳಿಸಿಕೊಟ್ಟ ರಕ್ತ. ಅಪೊಸ್ತಲ ಕೃತ್ಯ 20:28 ಹೀಗೆ ಹೇಳ್ತದೆ, ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆ. ಹಾಗಾದರೆ ದೇವರ ಸ್ವರಕ್ತ. ಇಬ್ರಿಯ 9:12 ನಿತ್ಯ ವಿಮೋಚನೆ ಕೊಟ್ಟಂತ ಕ್ರಿಸ್ತನ ರಕ್ತ ಎಂಬುದಾಗಿ ಬರ್ತದೆ, ಅಥವಾ ಕ್ರಿಸ್ತನು ಸ್ವರಕ್ತದಿಂದ ನಮಗೆ ನಿತ್ಯ ವಿಮೋಚನೆಯನ್ನು ಅನುಗ್ರಹಿಸ್ತಾನೆ. ಹಾಗಾದರೆ ಈ ರಕ್ತ ಇದು ಕ್ರಿಸ್ತನ ಸ್ವರಕ್ತ. ನಂತರದಲ್ಲಿ ಪೇತ್ರನು ತನ್ನ ಮೊದಲನೇ ಪತ್ರಿಕೆಯ 1ನೇ ಅಧ್ಯಾಯದ 18-19ನೇ ವಚನಕ್ಕೆ ಬರುವಾಗ, ವಿಶೇಷವಾಗಿ 19ನೇ ವಚನಕ್ಕೆ ಬರುವಾಗ 18 ಸಹಿತವಾಗಿ ಓದಿದರೆ ಅಲ್ಲಿ ನಮಗೆ
ಮತ್ತೊಂದು ಸಂಗತಿ ಗೋಚರವಾಗ್ತದೆ. ದೇವರು ನಮ್ಮನ್ನು ವಿಮೋಚಿಸುವುದಕ್ಕೆ ಈ ಸೃಷ್ಟಿಯ ಯಾವ ವಸ್ತುವನ್ನು ಉಪಯೋಗಿಸಲಿಲ್ಲ, ಅಥವಾ ಈ ಸೃಷ್ಟಿ ಯಾವ ಅಮೂಲ್ಯ ವಸ್ತುಗಳನ್ನ, ಬೆಳ್ಳಿ ಬಂಗಾರದಂತ ಯಾವ ಅಮೂಲ್ಯ ವಸ್ತುವನ್ನು ಉಪಯೋಗಿಸಲಿಲ್ಲ. ಹಾಗಾದರೆ ದೇವರು ಬಳಸಿದ್ದು ಪರಲೋಕದ ತನ್ನ ನಿತ್ಯ ರಕ್ತ. ಅದರ ಕುರಿತಾಗಿ 3 ಮಾತುಗಳು ಬರ್ತದೆ. ಅದು ಪೂರ್ಣಾಂಗವಾದ ರಕ್ತ, ಅದು ನಿಷ್ಕಳಂಕ ರಕ್ತ, ಅದು ಅಮೂಲ್ಯವಾದ ರಕ್ತ. ಇಲ್ಲಿ ನಮಗಾದ ವಿಮೋಚನೆ ಅದು ನಿತ್ಯ ವಿಮೋಚನೆ. ಹಾಗಾದರೆ ನೈಸರ್ಗಿಕವಾಗಿರುವ ಸ್ವಾಭಾವಿಕ ರಕ್ತವೇ ಅದರ ಪ್ರೋಕ್ಷಣೆಯಿಂದ ದೋಷ ಪರಿಹಾರ ಮಾಡುವುದಾದರೆ, ಶುದ್ಧೀಕರಿಸುವುದಾದರೆ, ಅತಿ ಪರಿಶುದ್ಧನಾದ ದೇವರು ತನ್ನ ರಕ್ತವನ್ನ ಆತನು ನಮಗೆ ಅನುಗ್ರಹಿಸಿರುವುದರಿಂದ ಆ ರಕ್ತವನ್ನು ಆತನು ಕಲ್ವಾರಿ ಶಿಲುಬೆ ಮೇಲೆ ಮನುಷ್ಯ ಕುಲದ ರಕ್ಷಣೆಗಾಗಿ, ವಿಮೋಚನೆಗಾಗಿ, ಪಾಪ ಪರಿಹಾರಕ್ಕಾಗಿ ಆತನು ಅದನ್ನು ಸುರಿಸಿರುವಲ್ಲಿ ಈಗ ವಾಕ್ಯ ಹೇಳ್ತದೆ, ರಕ್ತಧಾರಿಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಹಾಗಾದರೆ ನಮಗೆ ಪಾಪ ಪರಿಹಾರವಾಗಬೇಕೆನ್ನುವುದಕ್ಕಾಗಿ ನಾವು ಪರಿಶುದ್ಧನಾದ ದೇವರನ್ನ ಪರಿಶುದ್ಧತೆಯಿಂದಲೇ ಸೇವಿಸಬೇಕೆಂಬುದಾಗಿ ದೇವರು ತನ್ನ ಸ್ವಂತ ರಕ್ತದಿಂದ ನಮಗೆ ಪರಿಹಾರವನ್ನು ಕೊಟ್ಟಿದ್ದಾನೆ, ಪಾಪ ಪರಿಹಾರವನ್ನು ಕೊಟ್ಟಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇಂಥ ಶ್ರೇಷ್ಠ ಅನುಗ್ರಹವು ನಮಗೆ ದೇವರಿಂದಲೇ ಅನುಗ್ರಹವಾದುದರಿಂದ ನಾವು ನಂಬಿಕೆಯಿಂದ ದೇವರ ರಕ್ತದ ಬಳಿಗೆ ಓಡಿ ಬರೋಣ. ಯಾವ ಆಸೆಯ ಬೇಡ, ಇದು ನಂಬಿಕೆಯಿಂದ ಪಡ್ಕೊಳ್ಳುವಂಥ ವಿಚಾರ. ಇದು ಪರಲೋಕದ ನಿತ್ಯ ರಕ್ತ, ದೇವರ ಸ್ವರಕ್ತ, ಕ್ರಿಸ್ತನ ಸ್ವರಕ್ತ, ನಿತ್ಯ ವಿಮೋಚನೆ ಕೊಟ್ಟ ರಕ್ತ. ಈ ರಕ್ತದಿಂದಲೇ ದೇವರು ನಮ್ಮನ್ನು ಕೊಂಡುಕೊಂಡಿದ್ದಾನೆ ಎಂಬುದಾಗಿ ಬರೆದದೆ. ಪ್ರಿಯರೇ, ನಾವು ದೇವರಿಗೆ ಸ್ವಕೀಯರಾಗುವಂತೆ ನಮ್ಮನ್ನು ಶುದ್ಧೀಕರಿಸಿದ ಈ ರಕ್ತವನ್ನು ನಾವು ಆಶ್ರಯಿಸೋಣ. ಇದು ಅವಶ್ಯ. ಇದರಿಂದಲೇ ನಮಗೆ ಶುದ್ಧೀಕರಣ, ಇದರಿಂದಲೇ ನಮಗೆ ದೋಷ ಪರಿಹಾರ. ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಮಹಾಕೃಪೆಯೋ ತಂದೆಯೇ, ಪ್ರಾಣಾಧಾರ ಎಂಬುದಾಗಿ ಹೇಳಿದ ರಕ್ತ, ಅದು ನಮಗೆ ದೋಷ ಪರಿಹಾರ ಮಾಡುವ ರಕ್ತ. ದೇವರೇ, ಹಳೆ ಒಡಂಬಡಿಕೆಯ ಕಾಲದವರಿಗೆ ಕರ್ತನೆ ನೀನು ನೈಸರ್ಗಿಕವಾಗಿರುವ ಸ್ವಾಭಾವಿಕ ರಕ್ತ, ಹೋರಿ ಕರಗಳ ರಕ್ತವನ್ನ, ಅಥವಾ ಪಾರಿವಾಳದ ರಕ್ತವನ್ನ, ಕುರಿ ಮರಿಯ ರಕ್ತವನ್ನ, ದೇವರೇ ಹೀಗೆ ನೀನು ನೈಸರ್ಗಿಕವಾದ ರಕ್ತ, ಇದು ಪ್ರಾಣಾಧಾರ, ಇದರಿಂದ ದೋಷ ಪರಿಹಾರ ಎಂಬುದಾಗಿ ಹೇಳಿದ್ಯಾ, ಅದಕ್ಕಾಗಿ ಸ್ತೋತ್ರ. ಆದರೆ ಕರ್ತನೆ, ಸಮಸ್ತ ಮನುಷ್ಯ ಕುಲವನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ, ಮನುಷ್ಯ ಕುಲಕ್ಕೆ ಪಾಪ ಪರಿಹಾರ ಕೊಡುವುದಕ್ಕಾಗಿ ದೇವಾದಿದೇವನೇ, ನೀನು ಈ ಸೃಷ್ಟಿಯಲ್ಲಿ ಸಿಗುವ ಯಾವ ವಸ್ತುವನ್ನು ಬಳಸದೆ ದೇವರೇ ನಿನ್ನ ಸ್ವರಕ್ತವನ್ನು, ಕ್ರಿಸ್ತನೇ ನಿನ್ನ ಸ್ವರಕ್ತವನ್ನು ನೀನು ಬಳಸಿ, ನಿನ್ನ ದೇವರಿನ ಸ್ವರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿಯಲ್ಲ, ಸಭೆಯನ್ನು ಕೊಂಡುಕೊಂಡಿಯಲ್ಲ. ಕ್ರಿಸ್ತನೇ ನಿನ್ನ ಸ್ವರಕ್ತದಿಂದ ನಮಗೆ ನಿತ್ಯ ವಿಮೋಚನೆ ಕೊಟ್ಟಿಯಲ್ಲ. ಕರ್ತನೇ, ಇದು ನಮ್ಮನ್ನು ಶುದ್ಧಿ ಮಾಡುವಂಥದ್ದು, ನಮಗೆ ದೋಷ ಪರಿಹಾರ ಮಾಡಿದಂಥದ್ದು. ಕರ್ತನೇ, ರಕ್ತಧಾರೆಯಲ್ಲದೆ ಪಾಪ ಪರಿಹಾರ ಇಲ್ಲ ಎಂಬುದಾಗಿ ಹೇಳಿದಾತನೇ, ನಮಗೆ ಪಾಪ ಪರಿಹಾರ ಆಗೋದಕ್ಕಾಗಿ ನೀನೇ ನಿನ್ನ ರಕ್ತವನ್ನು ಸುರಿಸಿದ್ದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಕರ್ತನಾದ ಯೇಸು, ನೀನು ಇದನ್ನು ಶಿಲುಬೆ ಮೇಲೆ ಸುರಿಸಿದ್ದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಇದನ್ನು ನಾವು ನಂಬ್ತೇವೆ ಸ್ವಾಮಿ. ನಮ್ಮ ಪಾಪಗಳು ಪರಿಹಾರವಾಗಲಿ. ದೇವರೇ, ನಿನ್ನಿಂದ ನಾವು ರಕ್ಷಿಸಲ್ಪಡುವುದಕ್ಕೆ, ನಿನ್ನೊಂದಿಗೆ ಸಮಾಧಾನವಾಗುವುದಕ್ಕೆ, ನಿನ್ನ ಕೋಪದಿಂದ ನಾವು ರಕ್ಷಿಸಲ್ಪಡುವುದಕ್ಕಾಗಿ ನಿನ್ನ ಯೇಸು ಕ್ರಿಸ್ತನ ಹೆಸರಲ್ಲಿ ನಿನ್ನ ಬಳಿಗೆ ಬರ್ತೇವೆ. ಯೇಸು ಕ್ರಿಸ್ತನ ರಕ್ತದ ಆಶ್ರಯವನ್ನು ನಾವು ಆಶ್ರಯಿಸ್ತೇವೆ. ಕರ್ತನೇ, ನಿನ್ನ ರಕ್ತದ ಆಶ್ರಯಕ್ಕೆ ಓಡಿ ಬರ್ತಿರುತ್ತಾ ಪ್ರತಿಯೊಬ್ಬೊಬ್ಬರನ್ನ ಕನಿಕರಿಸಿರಿ. ನಿನ್ನ ರಕ್ತದಿಂದ ನಮಗೆ ದೊರಕುವ ಸಕಲ ಮೇಲೂ ಇವರ ಕುಟುಂಬಕ್ಕೆ, ಇವರ ಕುಟುಂಬದ ಪ್ರತಿ ಸದಸ್ಯರಿಗೆ ಅದು ದೊರಕಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಶೀರ್ವದಿಸಿರಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.